ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಏಪ್ರಿಲ್ ತಿಂಗಳ 21ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ಅವನು ಆತ್ಮ. ಸ್ತ್ರೀಯೇ, ನನ್ನನ್ನು ನಂಬು. ನೀವು ಈ ಬೆಟ್ಟದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಮಾತ್ರವಲ್ಲದೆ ಎಲ್ಲ ಸ್ಥಳಗಳಲ್ಲಿಯೂ ತಂದೆಯನ್ನು ಆರಾಧಿಸುವ ಸಮಯ ಬರುತ್ತದೆ. ಯೋಹಾನ 4:21. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರೇಲ್ ಜನರು ಸಮಾರ್ಯ ಮತ್ತು ಯೆರೂಸಲೇಮಿನಲ್ಲಿ ಕರ್ತನನ್ನು ಆರಾಧಿಸುತ್ತಿದ್ದರು. ಅವರು ಯೆರೂಸಲೇಮಿನಲ್ಲಿರುವ ಸಾಲೊಮೋನನ ದೇವಾಲಯವನ್ನು ಅತ್ಯಂತ ಪವಿತ್ರವಾದ ಪೂಜಾ ಸ್ಥಳವೆಂದು ಪರಿಗಣಿಸಿ ಅತ್ಯಂತ ಗೌರವದಿಂದ ಪರಿಗಣಿಸುತ್ತಿದ್ದರು. ಆದಾಗ್ಯೂ ಕ್ರಿಸ್ತನ ಆಗಮನದೊಂದಿಗೆ ಎಲ್ಲವೂ ಬದಲಾಯಿತು. ಯೇಸು ಎಲ್ಲರೂ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ ಮತ್ತು ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. ಯೋಹಾನ 4:21 ಮತ್ತು 23 ಎಂದು ಘೋಷಿಸಿದನು. ಇದು ಏಕೆ? ದೇವರು ಮಾನವ ಕೈಗಳಿಂದ ನಿರ್ಮಿಸಲ್ಪಟ್ಟ ದೇವಾಲಯಗಳಲ್ಲಿ ವಾಸಿಸುವುದಿಲ್ಲ ಎಂದು ಹೊಸ ಒಡಂಬಡಿಕೆಯು ಸ್ಪಷ್ಟಪಡಿಸುತ್ತದೆ. ನೀವು ಕೇಳಬಹುದು, ಕೈಗಳಿಂದ ನಿರ್ಮಿಸದ ದೇವಾಲಯವಿದೆಯೇ? ಹೌದು, ಇದೆ. ನಮ್ಮ ಹೃದಯಗಳು. ನಾವೇ ದೇವರ ದೇವಾಲಯ ಮತ್ತು ಆತನ ಸಾನ್ನಿಧ್ಯವು ನಮ್ಮಲ್ಲಿ ವಾಸಿಸುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಕರ್ತನ ಮಹಿಮೆಯು ದೇವಾಲಯವನ್ನು ತುಂಬಿತ್ತು ಮತ್ತು ಆ ಪವಿತ್ರ ಸ್ಥಳದಿಂದ ಬಂದ ಪ್ರಾರ್ಥನೆಗಳಿಗೆ ಅವನು ಗಮನ ಕೊಟ್ಟನು. ಆದರೆ ಈಗ ಅವನು ನಮ್ಮೊಳಗೆ, ನಮ್ಮ ಹೃದಯಗಳಲ್ಲಿ ನೆಲೆಸಲು ಬಯಸುತ್ತಾನೆ. ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದಾಗ ಹಳೆಯ ಒಡಂಬಡಿಕೆಯು ನೆರವೇರಿತು ಮತ್ತು ಹೊಸ ಒಡಂಬಡಿಕೆಯು ಸ್ಥಾಪಿಸಲ್ಪಟ್ಟಿತು. ಅಲ್ಲಿಯವರೆಗೆ ದೇವರ ಸಾನ್ನಿಧ್ಯವು ಅತಿ ಪವಿತ್ರ ಸ್ಥಳಕ್ಕೆ ಸೀಮಿತವಾಗಿತ್ತು. ಆದರೆ ಯೇಸುವಿನ ದೇಹವನ್ನು ಒಡೆದು ಚುಚ್ಚಿ ಹರಿದು ಹಾಕಿದಾಗ ಏನೋ ಅದ್ಭುತವಾದ ಸಂಗತಿ ಸಂಭವಿಸಿತು. ದೇವಾಲಯದ ಪರದೆಯು ಮೇಲಿನಿಂದ ಕೆಳಕ್ಕೆ 2 ಭಾಗಗಳಾಗಿ ಹರಿದು ಹೋಯಿತು. ಈ ಮುಸುಕು ಹರಿದು ಹೋಗುವಿಕೆಯು ದೇವರ ಸಾನ್ನಿಧ್ಯವು ಇನ್ನು ಮುಂದೆ ಭೌತಿಕ ದೇವಾಲಯಕ್ಕೆ ಸೀಮಿತವಾಗಿಲ್ಲ ಎಂದು ಸೂಚಿಸುತ್ತದೆ. ಅವನು ಈಗ ನಮ್ಮ ನಡುವೆ ಮತ್ತು ನಮ್ಮೊಳಗೆ ವಾಸಿಸುತ್ತಾನೆ. ಅಷ್ಟೇ ಅಲ್ಲ, ದೇವರು ಭೌತಿಕ ದೇವಾಲಯವನ್ನು ಸಹ ನಾಶ ಮಾಡಲು ಅನುಮತಿಸಿದನು. ಕ್ರಿಸ್ತಶಕ 70ರಲ್ಲಿ ಚಕ್ರವರ್ತಿಯಾದ ಟೈಟಸ್ ಜೆರುಸಲೇಮ್ ದೇವಾಲಯದ ನಾಶನಕ್ಕೆ ನೇತೃತ್ವ ವಹಿಸಿದನು. ನಾವು ಅವನ ಮಕ್ಕಳು, ಈಗ ಅವನ ವಾಸಸ್ಥಳ ಎಂದು ದೃಢಪಡಿಸಿದನು. ನಾವು ಆತನ ಹೆಸರಿನಲ್ಲಿ ಎಲ್ಲೆಲ್ಲಿ ಒಟ್ಟುಗೂಡುತ್ತೇವೆಯೋ ಅಲ್ಲಿ ಆತನು ನಮ್ಮ ಮಧ್ಯದಲ್ಲಿ ಇರುತ್ತಾನೆ. 2 ಅಥವಾ 3 ಆರಾಧನೆಯಲ್ಲಿ ಒಟ್ಟುಗೂಡಿದರೆ ಆತನು ಅವರ ಹೊಗಳಿಕೆಯನ್ನು ಸ್ವೀಕರಿಸಿ ಅವರ ನಡುವೆ ಚಲಿಸುತ್ತಾನೆ. ದೇವರ ಮಕ್ಕಳೇ, ನೀವು ದೇವರ ದೇವಾಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸಿಸುತ್ತಾನೆಂದು ನಿಮಗೆ ತಿಳಿದಿಲ್ಲವೇ? 1 ಕೊರಿಂಥದವರಿಗೆ 3:16. ನಿಮ್ಮ ದೇಹವು ಕರ್ತನಿಗೆ ಸೇರಿದ್ದು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ನಿಮ್ಮ ದೇಹವು ದೇವರಿಂದ ನಿಮಗೆ ದೊರೆತ ಪವಿತ್ರಾತ್ಮನ ದೇವಾಲಯವಾಗಿದೆ ಎಂದು ನೀವು ನಿಮ್ಮವರಲ್ಲವೆಂದು ನಿಮಗೆ ತಿಳಿದಿಲ್ಲವೇ? 1 ಕೊರಿಂಥದವರಿಗೆ 6:19. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.